ಟವರ್ ತೆರವುಗೊಳಿಸಬೇಕಾದ್ರೆ ವಿದ್ಯುತ್ ಏನು ಸ್ಪರ್ಶಿಸಿ ಈಗಾಗಲೇ ಜತಿನ್ ಅನ್ನುವಂತಹ 19 ವರ್ಷದ ಯುವಕ ಸಾವನ್ನಪ್ಪಿರುವಂತಹದ್ದು. ಸದ್ಯಕ್ಕೆ ಆತನ ಅಂದ್ರೆ ಬೆಸ್ಕಾಂನ ನಿರ್ಲಕ್ಷ್ಯಕ್ಕೆ ಅಲ್ಲದೆ ಆತನ ಒಂದು ಸಹೋದರನ ಒಂದು ತಪ್ಪಿನಿಂದ ಆತ ಈಗ ಪ್ರಾಣವನ್ನ ಚೆಲ್ಲಿರುವಂತಹದ್ದು. ಸದ್ಯಕ್ಕೆ ನಾನು ಸ್ಥಳದಲ್ಲಿದ್ದೇನೆ, ಸ್ಥಳದಲ್ಲಿ ತೋರಿಸ್ತಾ ಹೋಗ್ತೇನೆ. ಈ ಒಂದು ಸ್ಥಳದಲ್ಲಿ ಈಗ ಒಂದು ಬಿಲ್ಡಿಂಗ್ ಅನ್ನ ಡೆಮೊಲಿಷನ್ ಮಾಡಬೇಕಾಗತ್ತೆ. ಒಂದು ಡೆಮೊಲಿಷನ್ ಮಾಡಬೇಕಾದ್ರೆ ಮೇಲಿದ್ದಂತಹ ಟವರ್ ಅನ್ನ ಕೂಡ ತೆರವುಗೊಳಿಸಬೇಕಾಗತ್ತೆ. ಈ ಒಂದು ಟವರ್ ಅನ್ನ ತೆರವುಗೊಳಿಸಬೇಕಾದ್ರೆ ಅಲ್ಲಿರುವಂತಹ ಜನರೇಟರ್ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಬ್ಯಾಟರಿಗಳನ್ನ ಸೆಕೆಂಡ್ ಫ್ಲೋರ್ ಇಂದ ಗ್ರೌಂಡ್ ಫ್ಲೋರ್ಗೆ ಇಳಿಸಬೇಕಾಗತ್ತೆ. ಈ ವೇಳೆಯಲ್ಲಿ ಆ ಒಂದು ಟವರ್ ನ ತೆರವುಗೊಳಿಸುವಂತಹ ಸಂದರ್ಭದಲ್ಲಿ ಈ ಒಂದು ಬಿಲ್ಡಿಂಗ್ ಅನ್ನು ಕೂಡ ತೆರವುಗೊಳಿಸ್ತಾ ಇರುವಂತಹ ಸಂದರ್ಭದಲ್ಲಿ ಆ ಒಂದು ಅವಶೇಷಗಳನ್ನ ಮೇಲಿಂದ ಕ್ರೈನ್ ನ ಸಹಾಯದಿಂದ ಕೆಳಗಡೆ ಇಳಿಸಿಕೊಳ್ಳುವಂತಹ ಒಂದು ಕಾರ್ಯಕ್ಕೆ ಈಗಾಗಲೇ ಆ ಒಂದು ಕ್ರೈನ್ ಅನ್ನ ತರಿಸಲಾಗುತ್ತೆ. ಸಿಂಗ್ ಕ್ರೈನ್ ಸರ್ವಿಸ್ ಅನ್ನುವಂತಹ ಒಂದು ಕ್ರೈನ್ ಅನ್ನ ತರಿಸ್ತಾರೆ. ಈ ಒಂದು ಕ್ರೈನ್ ಅನ್ನ ಚಲಾವಣೆ ಮಾಡ್ತಾ ಇದ್ದು ಅಣ್ಣ ತಮ್ಮ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಜತಿನ್ ಮತ್ತೆ ಆತನ ಸಹೋದರ ಈ ಒಂದು ಕ್ರೈನ್ ಅನ್ನ ಚಲಾವಣೆ ಮಾಡ್ತಾ ಇದ್ರು. ಅವರಿಗೆ ಈ ಒಂದು ಕೆಲಸವನ್ನ ಒಪ್ಪಿಸಲಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಕಳೆದ ಒಂದು ವಾರದಿಂದ ಸಹ ಈ ಒಂದು ಬಿಲ್ಡಿಂಗ್ ಅನ್ನ ತೆರವುಗೊಳಿಸಿರೋ ಜೊತೆಗೆ ಆ ಒಂದು ಟವರ್ ಅನ್ನು ಕೂಡ ತೆರವುಗೊಳಿಸ್ತಾ ಇರ್ತಾರೆ. ಈ ವೇಳೆಯಲ್ಲಿ ಇಂದು ಅಂದ್ರೆ ಬೆಳಗ್ಗೆ ಮೇಲಿದ್ದಂತಹ ಕೆಲವೊಂದು ಬ್ಯಾಟ್ರಿಗಳನ್ನ ದೊಡ್ಡ ದೊಡ್ಡ ಬ್ಯಾಟ್ರಿಗಳನ್ನ ಕ್ರೈನ್ ನ ಸಹಾಯದಿಂದ ಕೆಳಗಡೆ ಇಳಿಸುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಈಗ ಏನು ಜತಿನ್ ನ ಸಹೋದರ ಕ್ರೈನ್ ಅನ್ನ ಚಲಾವಣೆ ಮಾಡ್ತಾ ಇದ್ರೆ ಈತ ಜತಿನ್ ಅನ್ನುವಂತಹ ಯುವಕ ಏನಿರ್ತಾನೆ, ಜತಿನ್ ಸಹೋದರನಿಗೆ ಒಂದು ಗೈಡೆನ್ಸ್ ಅನ್ನ ಕೊಡ್ತಾ ಇರ್ತಾನೆ. ಅಂದ್ರೆ ಎಷ್ಟು ಮೇಲಕ್ಕೆ ಎತ್ತಬೇಕು, ಎಲ್ಲಿಂದ ಇಳಿಸ್ಬೇಕು, ಮತ್ತೆ ಕ್ರೈನ್ ನ ಡೈರೆಕ್ಷನ್ ಯಾವ ರೀತಿಯಾಗಿ ಇರಬೇಕು ಅನ್ನುವಂತಹದನ್ನ ಜತಿನ್ ಒಂದು ಗೈಡೆನ್ಸ್ ಕೊಡ್ತಾ ಇರ್ತಾನೆ. ಈ ವೇಳೆಯಲ್ಲಿ ಈ ಒಂದು ಪ್ರದೇಶದಲ್ಲಿ ಟೈರ್ ನ ಪಕ್ಕದಲ್ಲಿ ಕ್ರೈನ್ಗೆ ಟಚ್ ಮಾಡಿಕೊಂಡು ಅಂದ್ರೆ ಕ್ರೈನ್ ಅನ್ನ ಹಿಡ್ಕೊಂಡು ನಿಂತಿರ್ತಾನೆ. ಇನ್ನು ಜತಿನ್ ಸಹೋದರ ಗೊತ್ತಿಲ್ಲದೆ ಆತನ ಪಾಡಿಗೆ ಆತ ಒಂದು ಕ್ರೈನ್ ಅನ್ನ ಮೇಲಕ್ಕೆ ಎತ್ತಿದಂತಹ ಸಂದರ್ಭದಲ್ಲಿ ಅವರಿಗೆ ಅಂದ್ರೆ ಆ ಒಂದು ವಿದ್ಯುತ್ ಕಂಬದ ಕೆಳಗಡೆಯೇ ನಿಲ್ಲಿಸಿಕೊಂಡು ಈ ಕ್ರೈನ್ ಅನ್ನ ಮೇಲಕ್ಕೆ ಎತ್ತಿದಂತಹ ಪರಿಣಾಮವಾಗಿ ಮೇಲಿದ್ದಂತಹ 11 kV ವೋಲ್ಟ್ಸ್ ಏನೋ ಒಂದು ವಿದ್ಯುತ್ ತಂತಿ ಇರುತ್ತೆ. ಈ ಒಂದು ತಂತಿಗೆ ಕ್ರೈನ್ ಮುಂಭಾಗ ತಾಕಿದ ತಕ್ಷಣವೇ ಅಲ್ಲಿದ್ದಂತಹ ವಿದ್ಯುತ್ ಇಡೀ ಕ್ರೈನ್ಗೆ ಪ್ರವೇಶ ಮಾಡುತ್ತೆ. ಇಡೀ ಕ್ರೈನ್ಗೆ ಪ್ರವೇಶ ಮಾಡಿದ ಕೂಡಲೇ ಜತಿನ್ ಏನು ಆ ಒಂದು ಕ್ರೈನ್ ಅನ್ನ ಹಿಡಿದು ನಿಂತಿರ್ತಾನೆ. ಅಂದ್ರೆ ಜತಿನ್ ಸಹೋದರ ಡ್ರೈವಿಂಗ್ ಸೀಟ್ ನಲ್ಲಿ ಇದ್ದಿದ್ದರಿಂದ ಆ ಒಂದು ಪ್ರದೇಶ ಸೇಫ್ ಆಗಿತ್ತು. ಅಂದ್ರೆ ವಿದ್ಯುತ್ ಅಲ್ಲಿ ಒಳಗಡೆ ಪ್ರವೇಶ ಮಾಡ್ಲಿಕ್ಕೆ ಲೆದರ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಚೇರ್ ಆಗಿರ್ಬೋದು, ಇದರಿಂದ ಆತ ಬಚಾವಾಗಿದ್ದಾನೆ. ಆದ್ರೆ ಜತಿನ್ ಕುಮಾರ್ ಏನಿದ್ದಾನೆ ಈತ ಕ್ರೇನ್ ಅನ್ನ ಹಿಡ್ಕೊಂಡು ನಿಂತಿದ್ರ ಪರಿಣಾಮವಾಗಿ ಆತನಿಗೆ 11 kV ವೋಲ್ಟ್ಸ್ ಏನು ಶಾಕ್ ಹೊಡೆದಿತ್ತೆ. ಶಾಕ್ ಹೊಡೆದ ಪರಿಣಾಮವಾಗಿ ತಕ್ಷಣವೇ ಈ ಒಂದು ಪ್ರದೇಶದಲ್ಲಿ ಅಂದ್ರೆ ಟವರ್ ಅನ್ನ ಏನು ತೆರವುಗೊಳಿಸಿದ್ದಾರೆ ಈ ಒಂದು ಅವಶೇಷಗಳ ಕೆಳಗಡೆ ಉರುಳಿದು ಬೀಳ್ತಾನೆ. ಈ ಒಂದು ಉರುಳಿ ಬಿದ್ದ ತಕ್ಷಣವೇ ಆತನ ತಲೆಗೂ ಕೂಡ ತೀವ್ರವಾಗಿ ಪೆಟ್ಟಾಗತ್ತೆ. ಸದ್ಯಕ್ಕೆ ಆತನನ್ನ ಏನು ಬೆಳಿಗ್ಗೆ 11:30 12 ಗಂಟೆ ಒಂದು ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ. ಇದಾದ ನಂತರ ತಕ್ಷಣವೇ ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ. ಸದ್ಯಕ್ಕೆ ಆತನನ್ನ ಸ್ಪರ್ಶ್ ಆಸ್ಪತ್ರೆಯಲ್ಲಿ ಮೃತದೇಹ ಇಡಲಾಗಿದೆ. ಪೋಷಕರಿಗೂ ಸಹ ಈ ಒಂದು ವಿಚಾರಣವನ್ನ ತಿಳಿಸಿದ್ದೇವೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸ್ಥಳಕ್ಕೆ ಪೊಲೀಸರು ಬಂದು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂತಹದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಜಿ.ವಿ. ಚಂದ್ರಶೇಖರ್, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.